सहनावतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये द्वितीये पादे एक सूत्रात्मकेऽस्मिन् तृतीये कर्मानुस्मृति शब्द विध्यधिकरणे तदुपनिबद्धम् एकमात्रं सूत्रं द्विवारं पठित्वा सूत्रार्थं तदवशिष्ट भाष्यभागं च यथाचार्यानुग्रहं विचारयामः। इदं सूत्रं पादादितः नवमं सूत्रम्। सर्वाग्रे शंकर भगवत पूज्य पादानां प्रशस्ति श्लोकमेकं स्थित्वा तेषां पादारविन्दयोः शिरसा प्रणम्य अनुग्रहं च प्राप्य प्रकृतं नवमं सूत्रं तदवशिष्ट भाष्यभागं च यथाचार्यानुग्रहं कारयामः। तत्र तावत् श्रीमच्छङ्कर भगवत पूज्य पादानां प्रशस्ति श्लोकमेकं द्विवारं पठामः। ॐ भजेऽहं भगवत्पादसंज्ञं श्रीशङ्करं शिवं भुक्तिमुक्तिप्रदातारं ब्रह्मनिष्ठं जगद्गुरुम्। ॐ भजेऽहं भगवत्पादसंज्ञं श्रीशङ्करं शिवं भुक्तिमुक्तिप्रदातारं ब्रह्मनिष्ठं जगद्गुरुम्। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये द्वितीये पादे तृतीयं कर्मानुस्मृतिशब्दविध्यधिकरणम्। ॐ स एव तु कर्मानुस्मृतिशब्दविधिभ्यः ॐ स एव तु कर्मानुस्मृतिशब्दविधिभ्यः ಇದರ ಅನ್ವಯವನ್ನು ಮಾತ್ರ ನೋಡಿ ಈ ಅವಶಿಷ್ಟ ಭಾಷ್ಯ ಭಾಗವನ್ನ ನೋಡೋಣ. ತು ಸಹ ಸತ್ಸಂಪನ್ನಃ ಜೀವಃ ಸತ್ಸಂಪನ್ನಃ ಜೀವ ಏವ ಸ ಏವ ತು ಸಹ ಸತ್ಸಂಪನ್ನಃ ಜೀವಃ ಏವ ಸುಪ್ತಾವಸ್ಥಾಯಾಃ प्रतिबुध्यते। कुतः कथमिदमवगम्यते? कर्म अनुस्मृति शब्द विधिभ्यः कर्मानुस्मृति शब्द विधिभ्यः ಈ ಒಂದು ಯಾವ ಜೀವನು ಸುಷುಪ್ತಿಗೆ ಹೋಗಿರುತ್ತಾನೋ ಸುಷುಪ್ತಿ ಅವಸ್ಥೆಯಲ್ಲಿ ಇರುತ್ತಾನೋ
ಸುಷುಪ್ತಿ ಅವಸ್ಥೆಯನ್ನು ಅನುಭವಿಸಿದ ನಂತರ ಅದೇ ಜೀವನೇ ಪುನಃ ಹಿಂತಿರುಗಿ ಹೇಗೆ ಯಥಾ ನ್ಯಾಯಂ ನಾನು ನೋಡೋದಲ್ಲ ಯಥಾ ನ್ಯಾಯಂ ಯಥಾ ಯೋನಿ ಯಥಾ ನ್ಯಾಯದಂತೆ ಯಥಾ ಯೋನಿಯಂತೆ ಅಂದ್ರೇನು ಯಥಾ ನ್ಯಾಯ ಅಂದ್ರೇನು ಯಥಾ ನೀ ಆಯಾ ನೀ ಆಯಾ ಆಯಾ ಅಂತಂದ್ರೆ ಇಲ್ಲಿಂದ ಹೋಗುವುದು ನೀ ಅಂತಂದ್ರೆ ನಿಶ್ಚಯವಾಗಿ ಇಲ್ಲಿಂದ ಹೋಗ್ತಾರೆ ಸುತ್ತಿ ಹೋಗ್ತಾರೆ ಪ್ರತಿಯೊಬ್ಬರು ಕೂಡ ಹೋದ ಮೇಲೆ ಏನಾಗ್ತಾನೆ ಇದು ಪ್ರತಿ ಅಂದ್ರೆ ಅದಕ್ಕೆ ವಿರುದ್ಧವಾಗಿ ಇದು ಹಿಂತಿರುಗಿ ಬರುತ್ತಾರೆ ಪ್ರತಿನ್ಯಾಯಂ ಎಲ್ಲಿಗೆ ಬರ್ತಾನೆ ಪ್ರತಿಯೋನಿ ಎಲ್ಲಿಂದ ಹೊರಟಿದ್ದನೋ ಯಾವ ಸ್ಥಾನದಿಂದ ಹೊರಟಿದ್ದನೋ ಯಾವ ಒಂದು ಈ ಆಧಾರ ಇದೆಯಲ್ಲ ಜೀವನಿಗೆ ಆಧಾರ ಯಾವುದು ಅದೇ ದೇಹ ಶರೀರ ಜೀವನಿಗೆ ಆಧಾರ ಯಾವ ಶರೀರ ಯಾವುದು ಬೇಕಾದ್ರೂ ಆಗ್ಬೋದು ಮನುಷ್ಯ ಬೇಕಾದ್ರೂ ಆಗ್ಬೋದು ಸಿಂಹ ಹುಲಿ ಕೀಟ ಪತಂಗ ತೋಳ ಯಾವ್ದು ಬೇಕಾದ್ರೆ ಅಲ್ಲಿಗೆ ಪ್ರತಿಯೋನಿಂ ಅಲ್ಲಿಗೆ ಪುನಃ ಬರುತ್ತಾನೆ ಇದ್ರ ಮೇಲೆ ವಿಸ್ತಾರವಾಗಿ ವಿಚಾರ ಮಾಡಿದ್ದಾಯಿತು ಏನ್ ಸ್ವಾಮಿ ಸುಷುಪ್ತಿಗೆ ಹೋದ ಅಂತಲೂ ಹೇಳ್ತೀರಾ ಅಲ್ಲಿ ಸತ್ಸಂಪನ್ನನಾದ ಅಂತಲೂ ಹೇಳ್ತೀರಾ ಅಲ್ಲಿ ಸ್ವಸ್ವರೂಪದಿಂದ ಬ್ರಹ್ಮದೊಡನೆ ಒಂದಾಗಿ ಬಿಟ್ಟಿರುತ್ತಾನೆ ಅಂತಲೂ ಹೇಳಿದ್ರಿ ಇಷ್ಟೆಲ್ಲ ಹೇಳಿಬಿಟ್ಟು ಪುನಃ ಹಿಂತಿರುಗಿ ಪ್ರತಿ ಯೋನಿ ಪ್ರತಿ ನ್ಯಾಯ ವಾಪಸ್ ಬರ್ತಾರೆ ಅಂದ್ಬಿಟ್ರಲ್ಲ ಹೋದವರು ವಾಪಸ್ ಬಂದ್ರೆ ಅದೇನು ಪರಮಾರ್ಥವಾದ ಮೋಕ್ಷ ಅಂತ ಆಗುತ್ತಾ ಅದು ಆಗೋಲ್ವಲ್ಲ ಅಂತಂದ್ರೆ ಈ ಒಂದು ಆ ಆ ಶಂಕೆಗೆ ಸಮಾಧಾನವನ್ನ ಯಾವ ಒಂದು ಅನುಮಾನಕ್ಕೂ ಕಾರಣವಿಲ್ಲದಂತೆ ಯಾತಕ್ಕೆ ಬರ್ತಾನೆ ಗೊತ್ತೇನಪ್ಪ ಕರ್ಮ ಅನುಸ್ಮೃತಿ ಶಬ್ದ ವಿಧಿ ಇವುಗಳಿಗೆ ಅನುಸಾರವಾಗಿ ಇವುಗಳನ್ನೆಲ್ಲ ಇಟ್ಕೊಂಡೇ ಸುಷುಪ್ತಿ ಹೋಗಿರ್ತಾನೆ ಅವೆಲ್ಲ ಸುಪ್ತ ಸ್ಥಿತಿಯಲ್ಲಿ ಇರುತ್ತೆ ಅದೇನಾಗುತ್ತೆ ಜಾಗೃತ ಅವಸ್ಥೆಗೆ ಬಂದಾಗ ಎಲ್ಲಿಂದ ಹೋಗಿದ್ದು ಅಲ್ಲಿಂದ ಬರುತ್ತೆ ಇವಕ್ಕೆಲ್ಲ ಒಂದೆತ್ತೇನು ಕರ್ಮ ಅನುಸ್ಮೃತಿ ಶಬ್ದ ಅವೆಲ್ಲ ಸಂಸಾರ ಕಷಾಯ ಏನು ಅವನು ಸಕಷಾಯನಾಗಿ ಎಲ್ಲಿರ್ತಾನೆ ಆ ಒಂದು ಹೇಳ್ತಾನೆ ಇಲ್ಲಿ ಸಕಷಾಯ ಅಂದ್ರೆ ಎಲ್ಲ ಅವನ ಆಕ್ಷನ್ ಅವನ ಕರ್ಮ ಅಂತ ಯಾವುದು ಸುಷುಪ್ತಿಯಲ್ಲಿ ಏನೂ ಇರುವುದಿಲ್ಲ ಎಲ್ಲ ಸೇರಿ ಒಂದೇ ಒಂದು ಯಾವುದದು ಅದೇ ಅವಿದ್ಯೆ ಅಂದ್ರೇನು ತನ್ನ ಸ್ವರೂಪ ಪರಮಾರ್ಥ ಸ್ವರೂಪವನ್ನು ತಿಳಿಯದಿರುವುದು ಎಂಬ ಅವಿದ್ಯೆ ಅಷ್ಟೇ ಇನ್ನೇನು ಅಲ್ಲ ಅದಿದ್ದೇ ತನ್ನ ಸ್ವರೂಪ ತಿಳಿದಿಲ್ಲ ಅಲ್ಲಿ ಹೋಗ್ಬಿಟ್ಟಿದ್ದಾನೆ ಅಷ್ಟೇನೆ ಮೈಸೂರಿಗೆ ಹೋಗಿದ್ದಾನೆ ಅಲ್ಲೇ ಇದ್ದಾನೆ ಎಲ್ಲರನ್ನೂ ಕೇಳ್ತಾ ಎಲ್ಲಿ ಹೋಗಿದ್ರಿ ಎಲ್ಲಿ ಸ್ವಾಮಿ ಮೈಸೂರು ಯಾವ ದಾರಿ ಎಲ್ಲಿ ಹೋಗ್ಬೇಕು ಹೇಗೆ ಹೋಗ್ಬೇಕು ಅಂತ ಕೇಳ್ತಾ ಇದ್ದಾನೆ ಹಾಗೆ ಆದ್ದರಿಂದ ಏನಾಗಿದೆ ಇವೆಲ್ಲ ಕಷಾಯ ಇದೆ ಅವಿದ್ಯಾ ಇದೆಯಲ್ಲ ಅದರಿಂದ ಬರ್ತಾನೆ ಅಂತ ಹೇಳಿದ್ರು ಅದನ್ನೆಲ್ಲ ಸಿದ್ಧ ಮಾಡಿ ತೋರಿಸಿದ್ದಾಯ್ತು ಈಗ ಇಷ್ಟಾದರೆ ಅವರ ಒಂದು ಈ ಸೂತ್ರಕ್ಕೆ ಏನು ಅರ್ಥ ಮಾಡಬೇಕೋ ಪೂರ್ವ ಪಕ್ಷವನ್ನೆಲ್ಲ ನಿರಾಕರಣೆ ಮಾಡಿ ಯಾವ ಸಂಶಯವೂ ಇಲ್ಲದಂತೆ ಸಿದ್ಧಾಂತವನ್ನು ಹೇಳಿದರು ಇಷ್ಟು ಮಾತ್ರಕ್ಕೆ ಏನು ಮಾಡಿದಾಗ ಆಗಲಿಲ್ಲ ಪೂರ್ಣವಾಗಿ ತಮ್ಮ ಸಿದ್ಧಾಂತವನ್ನ ಸ್ಥಾಪನೆ ಮಾಡಿದ ಹಾಗಾಗಲಿಲ್ಲ ಯಾಕೆ ಅಂತಂದ್ರೆ ಆಯ್ತು ಸ್ವಾಮಿ ಇವಾಗ ನೀವು ಬಂದಿದ್ದೀರಿ ಓಹೋ ನಿಮ್ಮ ವಾಗ್ವೈಖರಿ ಶಬ್ದ ಝರಿ ಏನು ಮಾತಾಡ್ತೀರಿ ಸ್ವಾಮಿ ಏನು ತರ್ಕ ಏನು ಶಾಸ್ತ್ರವಾಕ್ಯಗಳು ಶಂಕರ ಭಗವತ್ಪಾದರ ಒಂದು ಪ್ರವಚನ ಅಂತ ಅಂದ್ಬಿಟ್ರೆ ಏನು ಶ್ರುತಿ ಸ್ಮೃತಿ ಪುರಾಣ ಎಲ್ಲ ಬಂದಲ್ದೆ ಕುಣಿತಾ ಇರ್ತವೆ ಹಾಗಾಗಿ ಏನಾಗುತ್ತೆ ಸಾಮಾನ್ಯ ಜನರು ಓಹೋ ಎಂಥ ಅದ್ಭುತ ವ್ಯಕ್ತಿನಪ್ಪ ಒಪ್ಪೋಣ ಇವರ ಸಿದ್ಧಾಂತನೇ ಸರಿ ಅಂತ ಒಪ್ಕೊಂಡು ಬಿಡ್ತಾರೆ
ನಾಳೆ ದಿವಸ ಇನ್ನೊಬ್ಬ ಬರ್ತಾನೆ, ನಿಮಗಿಂತಲೂ ಚೆನ್ನಾಗಿ ಮಾಡ್ತಾನೆ ಪ್ರವಚನ. ಅವನು ಬಂದಾಗ ಏನಾಗುತ್ತೆ, ಜನಗಳು ಅವನ ಕಡೆ ಹೋಗ್ತಾರೆ. ಓಹೋ, ಇವನು ಹೇಳೋದು ಸರಿಯಾಗಿದೆ ಅಂತ ಹೋಗ್ತಾರೆ. ಹಾಗಾಗಿ ನಾವೇನ್ ಮಾಡಬೇಕು ನೋಡಿ, ಇಂತಹ ಈ ಬೇರೆ ಪಕ್ಷದಲ್ಲಿ ಇಂತಹ ದೋಷವಿದೆ ಎಂಬುದನ್ನ ಎತ್ತಿ ತೋರಿಸಬೇಕು. ಆಗೇನಾಗುತ್ತೆ, ಯಾರೇ ಬಂದು ಹೇಳಿದ್ರು ಕೂಡ ಓಹೋ ಇಲ್ಲಾಕಂದ್ರಿ ಇದು ದೋಷಯುತವಾದ ಪಕ್ಷ ಇದು ಅಂತ ಹೇಳಿ ಅದನ್ನ ಹಿಡಿಯೋದಿಲ್ಲ. ಹಾಗಾಗಿ ಅವನು ಯಾವ ಯಾವ ಒಂದು ಸಿದ್ಧಾಂತಕ್ಕೋಸ್ಕರ ಯಾವ ವಾಕ್ಯವನ್ನೆಲ್ಲ ಬಳಸಿದ್ರೋ ಅದನ್ನು ತಗೊಂಡಿದ್ದಾಯ್ತು. ಈಗ ಈ ಪೂರ್ವ ಪಕ್ಷ ಏನ್ ಹೇಳಿದ್ದಾನೆ ಅದನ್ನ ನಾವು ಒಪ್ಕೊಂಡು ಬಿಟ್ರೆ ಏನ್ ದೋಷ ಬರುತ್ತೆ ಅಂತ ಅನ್ನೋದನ್ನು ತೋರಿಸ್ಬೇಕು. ಅದು ಉತ್ತರಾರ್ಧ. ಇದು ಪೂರ್ವಾರ್ಧ ಸಿದ್ಧಾಂತ ಆಯ್ತು, ಇದು ಉತ್ತರಾರ್ಧ. ಇದು ಹೀಗೆ ಪೂರ್ವಾರ್ಧ ಉತ್ತರಾರ್ಧ ಎರಡೂ ಕೂಡ ಸಮರ್ಪಕವಾಗಿ ಆದರೆ ಆಗ ಅಲ್ಲಿಗೆ ಸಿದ್ಧಾಂತವನ್ನ ಸ್ಥಿರವಾಗಿ ಸ್ಥಾಪನೆ ಮಾಡಿದ ಹಾಗಾಗುತ್ತದೆ. ಆದ್ದರಿಂದ ಇಲ್ಲಿ ಪೂರ್ವ ಪಕ್ಷಿಗೆ ಆಕ್ಷೇಪಣೆ ಹಾಕಿದ್ದ ನೋಡಿ. ಹೋದ ಜೀವ ಹೋಗ್ತಾನೆ, ಅವನೇನು ಆಕ್ಷೇಪಣೆ ಹಾಕಿದ್ದ, 3 ಹಾಕಿದ್ದ ನೋಡಿ. ಸ್ವಾಮಿ ಇಲ್ಲಿಂದ ಹೋಗ್ತಾನೆ, ಸುಷುಪ್ತಿಗೆ ಹೋಗ್ತಾನೆ, ವಾಪಸ್ ಬರ್ತಾನೆ. ಹೌದು ತಾನೆ, ಇದ್ರೆ ಹೋದವನೇ ವಾಪಸ್ ಬರ್ತಾನೆ, ಎಲ್ಲರ ಹೋದನು ಇದೆ. ಬರಬೇಕಾದ್ರೆ ಆ ಯಾವನು ಹೋಗಿರ್ತಾನೋ ಅವನೇ ಬೇಕಾದರೂ ಬರ್ಬಹುದು, ಅಥವಾ ಬೇರೆಯವನು ಒಂದು ಜೀವ ಅವ್ರು ಬೇಕಾದ್ರೂ ಬರ್ಬೋದು, ಅಥವಾ ಈಶ್ವರ ಬೇಕಾದ್ರೂ ಬರ್ಬೋದು. ಅಷ್ಟೇ, ಯಾರಲ್ಲಿ ಲೀನವಾಗಿದ್ನೋ ಅವನು ಯಾರು ಈಶ್ವರ ಅಂತ ಹೇಳೋಣ ಮಾತಿಗೆ, ಅವನೇ ಬೇಕಾದ್ರೂ ಬರ್ಬೋದು. ಹೀಗೆ 3 ವಿಕಲ್ಪಗಳನ್ನು ಹೇಳಿದ್ದ, 3 ಅರ್ಥಗಳು ಗೋಚರಿಸುತ್ತವೆ ಅಂತ ಹೇಳಿದ್ದ. ಈಗ ಆ 3 ಅರ್ಥಗಳನ್ನ ಒಂದು ವೇಳೆ ನಾವು ಸ್ವೀಕಾರ ಮಾಡಿದರೆ ಏನು ದೋಷ ಇದೆ ಅದರಲ್ಲಿ ಅಂತ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಇವಾಗ ಇನ್ನು ಒಂದು ಜನ ಆಯ್ತು, ಒಂದನ್ನು ಸಿದ್ಧ ಮಾಡಿದ್ದಾಯ್ತು. ಹೋದವನು ಅವನೇ ಪ್ರತಿಯೋನಿ ಪ್ರತಿನ್ಯಾಯ ವಾಪಸ್ ಬರ್ತಾನೆ ಅಂತ ಸಿದ್ಧ ಮಾಡಿದ್ರು. ಯಾವ ಜೀವ ಹೋಗಿರ್ತಾನೋ ಅವನೇ ಬರ್ತಾನೆ ಅಂತ ಆಯ್ತು. ಇನ್ನೆರಡು ಇದೆಯಲ್ಲ, ಯಾವುದು, ಬೇರೆ ಜೀವ ಮತ್ತೆ ಈಶ್ವರ. ಓಹೋ, ಬೇರೆ ಜೀವ ಬರ್ತಾನೆ ಅಂತ ಆದ್ರೆ ಏನ್ ದೋಷ ಆಗತ್ತೆ, ಈಶ್ವರನೇ ಬರ್ತಾನೆ ಅಂತ ಆದ್ರೆ ಏನ್ ದೋಷ ಬರುತ್ತೆ ಅನ್ನುವುದನ್ನ ಹೇಳಬೇಕೀಗ ಕರ್ತವ್ಯ. ಅದನ್ನ ಹೇಳಿದಾಗ ಓಹೋ ನೋಡಪ್ಪ, ಈಶ್ವರ ಬರ್ತಾನೆ ಅಂತ ಅನ್ನೋದ್ರಲ್ಲಿ ಈ ದೋಷ ಇದೆ, ಇನ್ನೊಬ್ಬ ಜೀವ ಯಾವನೋ ಬರ್ತಾನೆ ಅಂತ ಅನ್ನೋದ್ರಲ್ಲಿ ಈ ದೋಷ ಇದೆ ಅಂತ ಹೇಳಿ ಆ ಪಕ್ಷವನ್ನ ಯಾರು ಸ್ವೀಕಾರ ಮಾಡುವುದಿಲ್ಲ, ಗ್ರಹಣ ಮಾಡುವುದಿಲ್ಲ. ಹಾಗಾಗಿ ಆ ಕೆಲಸವನ್ನ ಈಗ ಭಗವತ್ಪಾದ ಶಂಕರರು ಮಾಡ್ತಾ ಇದ್ದಾರೆ. ನೋಡೋಣ, 271ನೇ ಭಾಷ್ಯ ಭಾಗ. ಅಪಿಚ ಅನ್ಯೋತ್ಥಾನ ಪಕ್ಷೆ ಯದಿ ತಾವತ್ ಶರೀರಾಂತರೇ ವ್ಯವಹಾರಮಾಣೋ ಜೀವ ಉತ್ತಿಷ್ಠೇತ್. ಅಪಿಚ ನೋಡಿ, ಈಗ ಏನಾಗುತ್ತೆ ಗೊತ್ತೇನು, ಅನ್ಯೋತ್ಥಾನ ಪಕ್ಷೆ. ಅನ್ಯೋತ್ಥಾನ ಅಂದ್ರೇನು, ಇನ್ನೊಬ್ಬ ಜೀವ. ಅನ್ಯ ಅಂದ್ರೆ ಇನ್ನೊಬ್ಬ, ಅನ್ಯೋತ್ಥಾನ ಅಂದ್ರೆ ಅನ್ಯ ಜೀವೋತ್ಥಾನ ಪಕ್ಷೆ ಅಂತ ಅಷ್ಟೆ. ಯಾಕೆ ಇವನು ಹೇಳಿದ್ದ, ಆ ಸಮುದ್ರದ ಜಲರಾಶಿಯನ್ನು ಹೇಳಿದ್ದ. ಉದಾಹರಣೆಗೆ ನೋಡಿ ಸ್ವಾಮಿ, ಸಮುದ್ರ ಇದೆ, ಅಲ್ಲಿ ಒಂದು ಕಪ್ ನೀರು ಹಾಕ್ಬಿಟ್ಟ ಗಂಗಾ ಜಲನ. ಯಾರೋ ಬಂದ್ರು, ಏನಯ್ಯ ಯಾವ ನೀರು ಹಾಕಿದೆಯಾ ಅಂತ ಕೇಳಿದ್ರು. ನೋಡಿ ಈ ಕುಡಿಕೆಯಲ್ಲಿ ಇತ್ತಲ್ಲ ಸ್ವಾಮಿ, ಅದನ್ನ ಸಮುದ್ರಕ್ಕೆ ಹಾಕ್ಬಿಟ್ಟೆ ಅಂತ. ಅಯ್ಯಯ್ಯೋ ಏನ್ ಮಾಡ್ಬಿಟ್ಟೆ, ಅದು ಗಂಗಾ ಜಲ ಕಣೆ, ಅದು ಅತ್ಯಂತ ಪವಿತ್ರವಾದದ್ದು, ಈಗ ನನಗೆ ತೆಕ್ಕೊಡು ಅದನ್ನ ಅಂತ ಹೇಳಿದ್ರೆ ಇವನೇನ್ ಮಾಡ್ತಾನೆ, ಹೋಗ್ತಾನೆ ಸಮುದ್ರ ಎಲ್ಲಿ ಹಾಕಿದ್ನೋ, ಎಲ್ಲಿ ಹಾಕಿರ್ತಾನ ಸಮುದ್ರದಲ್ಲಿ, ಅಲ್ಲಿಂದಲೇ ಒಂದಷ್ಟು ನೀರು ಕುಡಿಕೆ ತೆಕ್ಕೊಡ್ತಾನೆ. ತೆಕ್ಕೊಟ್ರೆ ಇವನು ಹಾಕಿದ ಜಲಬಿಂದುಗಳೇ ಬರುತ್ತೆ ಅಂತ ಅನ್ನುವ ಯಾವ ಒಂದು ಇದಿದೆ, ಸಮರ್ಥನೆ ಇದೆ, ಅದೇ ಬರ್ಬಹುದು. ಅಥವಾ ಸಮುದ್ರ ರಾಶಿ ಅದು ಒಂದಾಗಿ ಬಿಟ್ಟಿರುತ್ತೆ, ಆ ನೀರಿನಲ್ಲಿ ಒಂದಾಗಿ ಬಿಟ್ಟಿರುತ್ತೆ, ಆದ್ರಿಂದ ಬೇರೆ
ಇನ್ನು ಬೇರೆ ಜಲಬಿಂದು ಬಂದರೂ ಬರ್ಬೋದು. ಅಥವಾ ಸಮುದ್ರ, ಓ ಇದಾರೆ ಅದು ಹೋಯ್ತಪ್ಪ, ಅದು ಸಮುದ್ರದ ನೀರೇ ಇದು ಅಂತ ಬೇಕಾದ್ರೂ ಹೇಳ್ಬೋದು. ಅದೇ ರೀತಿ ಇಲ್ಲೂ ಕೂಡ ಅವನು ಬೇಕಾದ್ರೂ ಬರ್ಬೋದು, ಇನ್ನೊಬ್ಬರ ಬೇಕಾದ್ರೂ ಬರ್ಬೋದು. ಆ ಆಶ್ರಯ ಇದೆಯಲ್ಲ ಆ ಈಶ್ವರ, ಅವನೇ ಬೇಕಾದ್ರೂ ಬರ್ಬೋದು. ಹೀಗೇನು ಅವನೇ ಬರ್ತಾನೆ ಸಿದ್ಧ ಮಾಡಿ ತೋರಿಸಿದ್ದಾಯ್ತು. ಹೇಗೆ ಶ್ರುತಿಯಿಂದ, ಯುಕ್ತಿಯಿಂದ ಮತ್ತೆ ಅನುಭವದಿಂದ ಮೂರೂ ದೃಷ್ಟಿಯಿಂದ ಸಿದ್ಧ ಮಾಡಿ ತೋರಿಸಿದ್ದಾಯ್ತು. ಇನ್ನು ಎರಡಿದ್ದಾರೆ. ಯಾರು? ಬೇರೆ ಜೀವ ಬರ್ತಾರೆ ಅಂತ ಅನ್ನೋದೊಂದು, ಈಶ್ವರ ಬರ್ತಾನೆ ಅಂತ ಅನ್ನೋದೊಂದು. ಈ ಎರಡು ಪಕ್ಷ ಹಿಡ್ಕೊಂಡು ಏನ್ ದೋಷ ಬರುತ್ತೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಅನ್ಯೋತ್ಥಾನ ಪಕ್ಷೆ ಅಂದ್ರೆ ಅನ್ಯ ಜೀವೋತ್ಥಾನ ಪಕ್ಷೆ. ಇನ್ನೊಬ್ಬ ಜೀವನು ಪುರ ಎದ್ದು ಬರುತ್ತಾನೆ ಅಂತ ಆಗಿಬಿಟ್ರೆ ಆವಾಗ ಏನಾಗುತ್ತೆ? ಒಂದ್ ವೇಳೆ ಅವನು ಮೊದಲಿಗೆ ಏನ್ ಬರುತ್ತೆ ಅಲ್ಲಿ? ಶರೀರಾಂತರೋ ವ್ಯವಹಾರ ಮಾಡು ಅನ್ಯೋ ಜೀವ. ಶರೀರಾಂತರೋ ವ್ಯವಹಾರ ಜೀವ ಅಂತ ಅನ್ಯೋ ಜೀವ. ಯಾರ ಬೇರೆ ಜೀವ ಬಂದ, ಏನಾಯ್ತು? ಅವನು ಒಂದು ಶರೀರದಲ್ಲಿ ಇದ್ದ, ಅವನು ಸುಷುಪ್ತಿಗೆ ಹೋಗಿದ್ದ, ಅಲ್ಲಿ ಲೀನವಾಗಿದ್ದ, ಅವನು ಈ ಶರೀರಕ್ಕೆ ಬಂದ್ಬಿಟ್ಟ. ಈ ಶರೀರಕ್ಕೆ ಬಂದ ಮೇಲೆ ಏನಾಯ್ತು? ಶರೀರಾಂತರೇ ವ್ಯವಹಾರ ಮಾಡ ಅಂದ್ರೆ ಬೇರೆಯ ಶರೀರದಲ್ಲಿ ಅವನ ವ್ಯವಹಾರ ಅಂತ ಆಯ್ತು. ಆ ಶರೀರ ಬಿಟ್ಟು ಶರೀರ ಬಂದ್ಬಿಟ್ಟು ಬೇರೆ ಶರೀರ ವ್ಯವಹಾರ. ಆಗೇನಾಗುತ್ತೆ? ತತ್ರತ್ಯ ವ್ಯವಹಾರ ಲೋಪ ಪ್ರಸಂಗ. ಅವನು ಏನಾಗುತ್ತೆ? ತಾನು ಹಿಂದೆ ಎಲ್ಲಿಂದ ಯಾವ ಶರೀರ ಬಂದಿದ್ನಲ್ಲ ಅಲ್ಲಿಯ ವ್ಯವಹಾರವನ್ನೆಲ್ಲ ಕೈ ಬಿಟ್ಟಾಗೋಯ್ತು. ಅಲ್ಲಿ ಅರ್ಧ ನಿಲ್ಲಿಸ್ಬಿಟ್ಟು ಬಂದಿದ್ದ, ಯಾವುದೋ ವಾಕ್ಯ ಅರ್ಧ ಬರೆದಿದ್ದ, ಬರೆದ್ಬಿಟ್ಟು ಏನಾಯ್ತು? ನಿಮ್ ನ್ಯಾಯ ಇದೆಯಲ್ಲ, ಯಾವುದಕ್ಕೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಇನ್ನೊಂದು ಇದಕ್ಕೆ ಬರ್ಬಿಟ್ಟ ಅದಿಷ್ಟ. ಬಂದ್ರೆ ಏನಾಯ್ತು? ಅವನು ನಾನು ಮಾಡಿ ಮುಗಿಸಿ ಮಾಡಿದ್ದನ ಅರ್ಧ, ಅದ್ರ ಗತಿ ಏನು? ಅದನ್ನ ಯಾರು ಮಾಡೋದು? ಇವನೇ ತಾನೇ ಮಾಡ್ಬೇಕಾಗಿತ್ತು. ಇನ್ನೊಂದು ಶರೀರಕ್ಕೆ ಬಂದ್ಬಿಟ್ಟಿದಾವಲ್ಲ. ನೋಡಪ್ಪ, ಈ ತರ ದೋಷ ಆಗ್ಬಿಡುತ್ತೆ. ಏನಾಯ್ತಾರೆ? ತತ್ರತ್ಯ ವ್ಯವಹಾರ ಲೋಪ. ಅಲ್ಲಿಂದ ಆ ಹಿಂದಿನ ಶರೀರ ಇತ್ತಲ್ಲ, ಅಲ್ಲಿ ಏನೇನು ವ್ಯವಹಾರ ಮಾಡಿದ್ನೋ ಅದಕ್ಕೆಲ್ಲವೂ ಕೂಡ ಲೋಪವು ಬಂದೊದಗಿ ಬಿಡುತ್ತದೆ ಅಷ್ಟೇ. ಉದಾಹರಣೆಗೆ ಮಲಗಿದ್ದ, ಎದ್ದ ಮೇಲೆ ಏನಾಯ್ತು? ಎದ್ದ ಮೇಲೆ ಇವನ್ ಪಕ್ಷ ಏನು? ಬೇರೆ ಜೀವ ಬಂದ ಅಂತಾಯ್ತು. ಬೇರೆ ಜೀವ ಬಂದ್ಬಿಟ್ರೆ ಮಲಗಿದ್ದವನು ವಾಪಸ್ ಬಂದ್ರೆ ನೋಡ್ತಾನೆ, ಅವನ ಹೆಂಡತಿ ಬರ್ತಾಳೆ, ಯಾರು ನೀನು ಅಂತಾನೆ. ಹೇಗೆ? ಬೇರೆ ಜೀವ ಇವನು. ಅಪ್ಪ ಬರ್ತಾನೆ, ಯಾರು ಗೊತ್ತಿಲ್ಲ, ನನ್ನ ಇದು ಮಾಡಿದ್ದೆ, ಏನ್ ಮಾಡಿದ್ದೆ ನಾನು ಅಂತ ಆ ಶರೀರದಲ್ಲಿ ಏನಿದೆ ಅದನ್ನ ಹೇಳ್ತಾನೆ ಇದು ಬಂದು. ಹೀಗೆ ಏನೇನೋ ಆಗೋಗ್ಬಿಡುತ್ತೆ. ಏನೇನೋ ಅಂದ್ರೇನು? ಯಾವುದು ಆಗಬಾರದೋ ಅವೆಲ್ಲ ಆಗೋಗ್ಬಿಡುತ್ತೆ. ಏನಾಯ್ತು? ಯಾವಾಗ ಒಂದು ಹೋಗಿದ್ದವನು ಆ ಜಲಬಿಂದುವದಲ್ಲಿ ಲೀನವಾಗಿಬಿಟ್ಟಿದ್ದಾನೆ, ಬ್ರಹ್ಮದಲ್ಲಿ ಲೀನವಾಗಿಬಿಟ್ಟಿದ್ದಾನೆ, ಸುಷುಪ್ತಿ ಅವಸ್ಥೆಯಲ್ಲಿ ಬರಬೇಕಾದ್ರೆ ಲೀನವಾಗಿದ್ಮೇಲೆ ಯಾವ್ದು ಬೇಕಾದ್ರೂ ಬರುವಂಥದ್ದಿಂದ ಪಕ್ಷ ಹಿಡಿದ್ರೆ ನೋಡಪ್ಪ ಇಷ್ಟೆಲ್ಲ ವ್ಯವಸ್ಥೆ ಆಗ್ಬಿಡುತ್ತೆ. ಆ ಹಿಂದಿನ ಹೆಂಡತಿ ಅಲ್ಲ, ಅಪ್ಪ ಅಲ್ಲ, ಏನ್ ಕೆಲಸ ಮಾಡಿದ್ನೋ ಅವನು ಅದಲ್ಲ, ಏನಿದೆ ಅವ್ಯವಸ್ಥೆ ಅಂತೇಳಿ ಆ ವ್ಯವಹಾರ ಲೋಪ ಪ್ರಸಂಗ ಸ್ಯಾತ್. ಅಥ ತತ್ರ ಸುಪ್ತ ಉತ್ತಿಷ್ಠೇತ್ ಕಲ್ಪನಾನರ್ಥಕ್ಯಂ ಸ್ಯಾತ್. ಇನ್ನು ತತ್ರ ಅಲ್ಲಿ ಸುಪ್ತ ಉತ್ತಿಷ್ಠೆ, ಅಲ್ಲಿ ಮಲಗಿದ್ದವನೇ ಇಲ್ಲಿ ಬರ್ತಾನೆ. ಯಾವುದಕ್ಕೆ? ಈ ಶರೀರಕ್ಕೆ ಬರ್ತಾನೆ. ಈ ಹಿಂದೆ ಹೇಳಿದ್ವಲ್ಲ, ಅದನ್ನ ಇಟ್ಕೊಂಡ್ರೆ ಈ ತರಹ ಒಂದು ಇದು ಕಲ್ಪನೆ, ಇದು ಇಟ್ಕೊಳ್ಳೋದಕ್ಕಾಗೋದೇ ಇಲ್ಲ. ಕಲ್ಪನೆ ಇದು, ಕಲ್ಪನೆ ಮಾಡ್ಕೊಂಡ್ರೆ ಅದರಿಂದ ಏನಾಗುತ್ತೆ? ಈ ಉತ್ತಿಷ್ಠೇತ್ ಕಲ್ಪನಾ ಅನರ್ಥಕ್ಯಂ ಸ್ಯಾತ್. ಏನು? ಯಾವ ಪ್ರಯೋಜನವೂ ಇಲ್ಲ. ಇದರಿಂದ ಆಗತಕ್ಕಂಥದ್ದು ಏನು? ಕೇವಲ ಅನರ್ಥ ಅಷ್ಟೆ. ಮತ್ತು ಯೋಹಿ, ಇಲ್ಲಿ ಯೋಹಿ ಬಂದ್ಬಿಟ್ಟಿದೆ, ಒಂದು ಸಾಕು. ನನ್ನ ಪುಸ್ತಕ ಇದೆ, ನಿಮ್ಮ ಪುಸ್ತಕ ಸರಿ ಇರಬಹುದು, ಗೊತ್ತಿಲ್ಲ. ಯೋಹಿ ಯಸ್ಮಿನ್ ಶರೀರೇ ಸುಪ್ತ ತಸ್ಮಿನ್ ನೋತ್ತಿಷ್ಠತಿ, ಅನ್ಯಸ್ಮಿನ್ ಶರೀರೇ ಸುಪ್ತ ಅನ್ಯಸ್ಮಿನ್ ಉತ್ತಿಷ್ಠತಿ ಇತಿ ಕೋಸ್ಯ ಕಲ್ಪನಾಯಾಮ್ ಲಾಭ. ಅಲ್ಲಪ್ಪ,
ಯಾರು ಯಾವ ಶರೀರದಲ್ಲಿ ಯಾವ ಶರೀರದಲ್ಲಿ ಇಟ್ಕೊಂಡು ಅಲ್ಲಿ ಸುಪ್ತ ಅವಸ್ಥೆಗೆ ಹೋಗಿರ್ತಾನೋ ಆ ಶರೀರ ಯಸ್ಮಿನ್ ಸುಪ್ತ ಸ ತಸ್ಮಿನ್ ನೋತ್ತಿಷ್ಠತೆ, ಅವನು ಆ ಶರೀರದಲ್ಲೇ ಪುನಃ ವಾಪಸ್ ಹೇಳುವುದಿಲ್ಲ ಮೇಲಕ್ಕೆ. ಬೇರೆ ಶರೀರದಲ್ಲಿ ಮಲಗಿದ್ದವನು ಹೇಳ್ತಾನೆ, ಅಲ್ಲಿ ಯಾವ ಬೇರೆ ಮಲಗಿದ್ದ ಅವನು ಹೇಳ್ತಾನೆ. ಹೀಗೆಲ್ಲ ಕಲ್ಪನೆ ಮಾಡಿಕೊಂಡು ಅನರ್ಥವನ್ನ ತಂದುಕೊಳ್ಳೋದ್ರಲ್ಲಿ ಈ ಒಂದು ಕಲ್ಪನೆಯಲ್ಲಿ ಕೋ ಲಾಭ. ಬಸ್ಸ ಈ ಒಂದು ಕಲ್ಪನೆ ಏನ್ ಲಾಭ ಇದೆ? ಏನು ಇಲ್ಲಿ ಲಾಭ ಅಲ್ಲ, ಅನರ್ಥವೇ ಉಂಟಾಗಿ ಬಿಡುತ್ತದೆ. ಮತ್ತು ಆತ ಇನ್ನೊಂದು, ಈಗ ಆತ ಮುಕ್ತ ಉತ್ತಿಷ್ಟೇ. ಈ ಒಂದು ಕತೆ ಮುಗೀತು. ಬೇರೆ ಜೀವ ಬಂದ್ರೆ ಇಷ್ಟೆಲ್ಲ ಅನರ್ಥ ಆಗ್ಬಿಡುತ್ತಾ ಆಯ್ತು. ಏನಾಯ್ತು? ಅವನಿಲ್ಲ, ಆಯ್ತಲ್ಲ. ಈಗ ಇನ್ನೊಂದು ಆ ವಿಕಲ್ಪ ಇತ್ತಲ್ಲ, ಈಶ್ವರ ಬೇಕಾದ್ರೂ ಬರ್ಬೋದು ಅಂತ. ಈಶ್ವರ ಯಾರವನು? ಇವನು ಸುಷುಪ್ತ್ಯವಸ್ಥೆಗೆ ಹೋದ, ಬ್ರಹ್ಮದಲ್ಲಿ ಬಂದಾಗಿ ಬಿಟ್ಟ, ಸತ್ಸಂಪನ್ನನಾದ, ಅಂದ್ರೆ ಮುಕ್ತನಾಗಿ ಬಿಟ್ಟ ಅಂತಾಯ್ತು. ಮುಕ್ತನಾಗಿ ಬಿಟ್ಟ ಅಂದ್ರೆ ಏನು? ಈಶ್ವರನಿಗೂ ಇವನಿಗೂ ಯಾವ ಭೇದವೂ ಇಲ್ಲ ಅಂತಾಯ್ತು. ಹಾಗಾಗಿ ಆ ಮುಕ್ತನಾಗಿದ್ದಾನಲ್ಲ ಅವನೇ ಬರ್ತಾನೆ ಅಂತಂದ್ರೆ ಈಶ್ವರನೇ ಬರ್ತಾನೆ ಅಂತ ಹಾಗಾಯ್ತು. ಹಾಗಾದಾಗ ಏನಾಗುತ್ತೆ ಅಂದ್ರೆ ಅಥ ಮುಕ್ತ ಉತ್ತಿಷ್ಠೇತ ಅಂತವಾನ್ ಮೋಕ್ಷ ಆಪದ್ಯೇತ. ಯಾವನು ಹೋಗಿದ್ದನೋ ಸತ್ಸಂಪನ್ನನಾಗಿದ್ದ, ಮುಕ್ತನಾಗಿದ್ದ, ತಿರ್ಗಾ ವಾಪಸ್ ಬರ್ತಾನೆ ಅಂದ್ಬಿಟ್ರೆ, ಓಹೋ, ಮುಕ್ತನಾದವನು ಕೂಡ ಹಿಂತಿರುಗಿ ಬರುತ್ತಾನೆ ಎಂಬ ದೋಷ ಬಂದ್ಬಿಡ್ತು. ಯಾವುದದು ಮೋಕ್ಷ ಅಂತಕ್ಕಂಥದ್ದು? ಯಾವ ಸ್ಥಿತಿ ಅದು? ಪುನರಾವೃತ್ತಿ ರಹಿತೋ ಮೋಕ್ಷ. ಪುನರಾವೃತ್ತಿ ಇಲ್ಲದೆ ಇರತಕ್ಕಂಥ ಸ್ಥಿತಿ ಮೋಕ್ಷ ಅಂತ ಹೆಸರು. ಪುನಃ ಬರ್ತಾನೆ ವಾಪಸ್ಸು ಇಲ್ಲಿಗೆ ಸಂಸಾರಕ್ಕೆ, ಹಳೆ ಶರೀರಕ್ಕೆ ಅಂದ್ರೆ ಅಲ್ಲಿಗೆ ಆ ಮೋಕ್ಷ ಅಂತವುಳ್ಳದ್ದು ಎಂಬುದಾಗಿ ಆಗಿಬಿಡುತ್ತದೆ. ಅಂತವಾನ್ ಪುಲ್ಲಿಂಗ ಇದು, ಅಂತವಾನ್ ಮೋಕ್ಷ ಪುಲ್ಲಿಂಗ. ಮೋಕ್ಷವು ಅಂತವುಳ್ಳದ್ದು ಅಂತ ಆಗಿಬಿಡುತ್ತೆ. ಅದೆಲ್ಲರೂ ಒಪ್ತಾರ ಇಲ್ಲ? ಯಾರು ಒಪ್ತಾರಲ್ಲಪ್ಪ? ಮೋಕ್ಷವನ್ನ ಅಂತವುಳ್ಳದ್ದು ಅಂತ ಆಗ್ಬಿಟ್ರೆ ಏನಾಗುತ್ತೆ? ಅಲ್ಲಿ ಉಪಾಸನಾ ಫಲಕ್ಕೂ ಇದಕ್ಕೂ ಏನ್ ದೋಷ ಬರುತ್ತೆ? ಜ್ಞಾನಕ್ಕೂ ಉಪಾಸನೆಗೂ ಏನು ಭೇದ ಆಯ್ತು? ಕರ್ಮಕ್ಕೂ ಉಪಾಸನೆಗೂ, ಕರ್ಮ ಫಲಕ್ಕೂ ಮತ್ತೆ ಮೋಕ್ಷ ಫಲಕ್ಕೂ ಏನು ಭೇದ ಬಂತು? ಏನು ಬಂತು? ಎಲ್ಲ ಒಂದೇ ಆಗೋಯ್ತು. ಮುಕ್ತನಾದವನು ಕೂಡ ವಾಪಸ್ ಬರ್ತಾರೆ ಅಂತ ಆಗೋಗ್ಬಿಡುತ್ತೆ. ಮತ್ತು ನಿವೃತ್ತ ವಿದ್ಯಸ್ಯ ಚ ಪುನರುತ್ಥಾನಂ ಅನುಪಪನ್ನಂ. ಇದು ಯಾವತ್ತಿಗೂ ಹೋಗೋದಿಲ್ಲ. ನಿವೃತ್ತ ಅವಿದ್ಯಸ್ಯ, ನಿವೃತ್ತ ಅವಿದ್ಯಾ ಅಥವಾ ಒಂದೇ ಏಕವಚನ ಮಾಡಿಲ್ಲ. ನಿವೃತ್ತ ವಿದ್ಯಾ ಯಸ್ಯ ತತ್, ಅಲ್ಲ, ನಿವೃತ್ತ ವಿದ್ಯಾ, ನಿವೃತ್ತ ಅವಿದ್ಯಾ, ನಿವೃತ್ತ ನಿವೃತ್ತ ಅವಿದ್ಯಾ ಯಸ್ಯ ಸಹ ನಿವೃತ್ತ ವಿದ್ಯಾ ತಸ್ಯ ನಿವೃತ್ತ ವಿದ್ಯಸ್ಯ. ಗೊತ್ತಾಯ್ತು? ನಿವೃತ್ತ ಅವಿದ್ಯಾ ಯಸ್ಯ, ಯಾರಿಗೆ ಅವಿದ್ಯೆಯು ಪೂರ್ಣವಾಗಿ ನಿತರಾಂ ನಿವೃತ್ತಿಯಾಗಿ ಬಿಟ್ಟಿರುತ್ತದೆಯೋ ಅವನಿಗೆ ಹೆಸರಾಯಿತು ನಿವೃತ್ತ ವಿದ್ಯಾ ಅಂತ. ಪುಲ್ಲಿಂಗ ನಿವೃತ್ತ ವಿದ್ಯಾ ಅಂತ ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ನಿವೃತ್ತ ವಿದ್ಯಾ ಅಂತ ಹೆಸರಾಯ್ತು. ಸಸ್ಯ ಷಷ್ಠಿ ವಿಭಕ್ತಿ ಏಕವಚನ ನಿವೃತ್ತ ವಿದ್ಯಸ್ಯ, ನಿವೃತ್ತ ಅವಿದ್ಯಸ್ಯ. ಹೀಗೆ ಅವಿದ್ಯೆಯನ್ನೆಲ್ಲ ಹೋಗಲಾಡಿಸಿಕೊಂಡವನು ಈ ಪುನರುತ್ಥಾನಂ, ಅವನು ಪುನಃ ವಾಪಸ್ ಬರ್ತಾನೆ, ಜಾಗೃತ ಅವಸ್ಥೆಗೆ ಬರ್ತಾನೆ, ಹಿಂದಿರುಗಿ ಬರ್ತಾನೆ ಅಂದುಬಿಟ್ರೆ ಅದೇನಾಗುತ್ತೆ? ಅವನು ಪಾಪ ಅದು ಹೊಂದೋದೇ ಶ್ರುತಿವಾಕ್ಯಕ್ಕೂ ಹೊಂದಲ್ಲ, ತರ್ಕಕ್ಕೂ ಹೊಂದಲ್ಲ, ಮೋಕ್ಷ ಅನ್ನೋ ಪದವೇ ಅಲ್ಲೇ ಇದೆ. ಮತ್ತು ಏನಾಗುತ್ತೆ? ಅಕೃತಾಭ್ಯಾಗಮ ಅಕೃತಾಭ್ಯಾಗಮ ಕೃತ ವಿಪ್ರನಾಶೌಚ ದುರ್ನಿವಾರೌ
ಅನ್ಯೋತ್ಥಾನ ಪಕ್ಷೆ ಸ್ಯಾತಾಂ. ಹೀಗೆ ಎರಡೂ ಪಕ್ಷದಲ್ಲಿ ದುರ್ನಿವಾರೌ ದ್ವಿವಚನ. ಎರಡು ಪಕ್ಷ ಯಾವುದು? ಒಂದು ಬೇರೆ ಜೀವ ಬರ್ತಾನೆ ಅಂತ ಅನ್ನೋದು, ಇನ್ನೊಬ್ಬ ಈಶ್ವರನೇ ಬರ್ತಾನೆ ಅಂತ ಅನ್ನೋದು. ಎರಡು ಪಕ್ಷ ಇದೆ. ಆ ಎರಡು ಪಕ್ಷ ಒಪ್ಕೊಂಡ್ರೆ ಏನಾಗುತ್ತೆ ಗೊತ್ತೇನಪ್ಪ? ಅಕೃತಾಭ್ಯಾಗಮ. ಅಕೃತ ಮಾಡದೆ ಇರತಕ್ಕಂತಹ ಕರ್ಮಗಳಿಗೆ ಅಭ್ಯಾಗಮ. ಓ, ಅದಕ್ಕೂ ಫಲ ಆಯ್ತು. ಇವನ್ ಮಾಡೇ ಇಲ್ಲ, ಅದಕ್ಕೂ ಫಲ ಬಂತು. ಏನು ಕೆಲಸ ಮಾಡೇ ಇಲ್ಲ, ಬೇಕಾದಷ್ಟು ದುಡ್ಡು ಬಂದ್ಬಿಡ್ತು. ಅಥವಾ ಪಾಪ ಕೆಲಸ ಮಾಡೇ ಇಲ್ಲ, ಇವ್ರಿಗೆ ಬೇಕಾದ ಪಾಪ ಬಂದ್ಬಿಡ್ತು. ಅಕೃತಾಭ್ಯಾಗಮ. ಮತ್ತೆ ಕೃತ ವಿಪ್ರನಾಶವು. ಅಕೃತಾಭ್ಯಾಗಮಶ್ಚ ಕೃತ ವಿಪ್ರನಾಶ್ಚ. ಅಕೃತಾಭ್ಯಾಗಮ ಕೃತ ವಿಪ್ರನಾಶವು ದ್ವಿವಚನ, ಚಂದ್ರ ಸಮಾಸ. ಹೀಗೆ ಮಾಡದೆ ಇರ್ತಕ್ಕಂಥದ್ದಕ್ಕೂ ಫಲ ಬಂದುಬಿಡುತ್ತೆ, ಮಾಡಿದ್ದಕ್ಕೆ ಫಲ ಹೋಗಿಬಿಡುತ್ತೆ. ಯಾವುದನ್ನು ಮಾಡಿರ್ತಾನೋ ಅದು ಬರೋದಿಲ್ಲ ಫಲ, ಮಾಡದೇ ಇರೋದಕ್ಕೂ ಬರುತ್ತೆ. ಪಾಪ ಮಾಡಿಲ್ಲ, ಅಯ್ಯೋ ಪಾಪ ಬಂದ್ಬಿಡ್ತು. ಯಾಕೆ ಯಾವನು ಎಲ್ಲಿಗೂ ಹೋಗಿರ್ತಾವಲ್ಲ. ಹೀಗೆ ದುರ್ನಿವಾರವು, ಇದು ದುರ್ನಿವಾರವು. ಇದನ್ನ ನೀನು ನಿವಾರಿಸುವುದಕ್ಕೆ ಆಗುವುದಿಲ್ಲ. ಯಾವಾಗ? ಅನ್ಯೋತ್ಥಾನ ಪಕ್ಷೆ. ಈ ದೋಷ ಇದೆಯಲ್ಲ, ಇದು ದೋಷವು ಸೇರ್ಕೊಳ್ಬೇಕು. ದುರ್ನಿವಾರವು ದೋಷವು. ಈ ದೋಷವನ್ನ ದುರ್ನಿವಾರವು. ಇವು ಎರಡೂ ದೋಷಗಳಿದೆಯಲ್ಲ, ಅದು ದುರ್ನಿವಾರವು. ಇದು ಪುನಃ ನಿವಾರಿಸುವುದಕ್ಕೆ ಸಾಧ್ಯವಿಲ್ಲ. ಯಾವಾಗ? ಅನ್ಯೋತ್ಥಾನ ಪಕ್ಷೆ. ಅನ್ಯೋತ್ಥಾನ ಪಕ್ಷೆ ಅಂದ್ರೆ ಅನ್ಯಯೋ. ಯಾರು ಅನ್ಯಯೋ ಅಂದ್ರೆ ಒಂದು ಅನ್ಯ ಜೀವ, ಇನ್ನೊಂದು ಈಶ್ವರ. ಎರಡೂ ಕೂಡ ನೀವು ಒಪ್ಕೊಂಡ್ರೆ ಈ ತರ ದೋಷ. ತಸ್ಮಾತ್ ಸಯೇವ ಉತ್ತಿಷ್ಠತಿ ನಾಣ್ಯ ಇತಿ. ಆದ್ದರಿಂದ ಯಾರು ನಿದ್ರೆಗೆ ಹೋಗಿರ್ತಾನೋ ಅವನೇ ಪ್ರತಿ ನ್ಯಾಯಂ ಪ್ರತಿ ಯೋನಿ. ಅದು ನೋಡಿ, ಅದಕ್ಕೆ ನಾವು ಸರಿಯಾದ ಒಂದು ಕನ್ನಡ ಪದವೋ ಇಂಗ್ಲಿಷ್ ಪದವೋ ಹಾಕ್ಬೇಕಾದ್ರೆ ಆಗೋದೇ ಇಲ್ಲ. ಪ್ರತಿ ನ್ಯಾಯ ಪ್ರತಿ ಯೋನಿ ಅದು. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಅದನ್ನು ಹೇಳಿದೆ. ಹೀಗೆ ಈ ದೋಷ ಬಂದ್ಬಿಟ್ಟು. ಈಗ ಇನ್ನೊಂದು ವಿಚಾರ ಇದೆ, ಅದನ್ನು ನೋಡಿ ಅದನ್ನು ಹೇಳಿ ಭಗವತ್ಪಾದರು ಈ ಒಂದು ಈ ಅಧಿಕರಣ ಇದೆಯಲ್ಲ ಅದನ್ನ ಈ ಮುಕ್ತಾಯ ಮಾಡ್ತಾರೆ. ನೋಡೋಣ. ಈಗ ಈ ಜೀವ ಇದ್ದಾನಲ್ಲ, ಅವನು ಸುಷುಪ್ತಿಯಲ್ಲಿ ಇದ್ದ. ಯಾವ ಜೀವನು ಜಾಗೃತಿನಲ್ಲಿ ಇದ್ದು ಸುಷುಪ್ತಿಗೆ ಹೋಗಿದ್ನೋ ಅವನೇ ಹಿಂತಿರುಗಿ ಬರ್ತಾನೆ ಅಂತ ಸಿದ್ಧವಾಯಿತು. ಈಗ ಇದನ್ನ ತರ್ಕದಿಂದ ಸಿದ್ಧ ಮಾಡೋದು ಹೇಗೆ ಅಂತ ಅನ್ನೋದು ಎರಡನೇ ಪ್ರಶ್ನೆ. ಎಲ್ಲ ಆಯ್ತು, ತರ್ಕಕ್ಕೆ ಯಾಕೆ ಅಂದ್ರೆ, ಈ ಭಾಗವನ್ನ ಶಂಕರ ಭಗವತ್ಪಾದರು ಹೇಳುವಾಗ ಯಾರು ಕೂತಿದ್ದಾರೆ? ಪೂರ್ವ ಪಕ್ಷಿಗಳು, ತಾರ್ಕಿಕರಿದ್ದಾರೆ, ಮತ್ತೆ ಮೀಮಾಂಸಕರು ಇದ್ದಾರೆ, ಮತ್ತೆ ಈ ಒಂದು ವೇದ ಬಾಹ್ಯರಾದವರು ಕೂಡ ಇದ್ದಾರೆ. ಇವನ್ನೆಲ್ಲ ಒಪ್ಪದೇ ಇರತಕ್ಕಂಥ ಅವರು ಇದ್ದಾರೆ. ಇವರಿಬ್ಬರಿಗೆ ಏನೋ ಮಾಡಬಹುದು. ಯಾಕೆ? ಅವರು ವೇದ ಆದ್ಮೇಲೆ ಒಪ್ತಕ್ಕಂಥವ್ರು. ಈ ವೇದ ಬಾಹ್ಯರಿದ್ದಾರಲ್ಲ, ಅವ್ರಿಗೆ ಹೇಗೆ ಗೊತ್ತಾಗೋದು? ಅವ್ರಿಗೆ ನೋಡ್ರಿ, ಪ್ರತಿಯೋನಿಂ ಪ್ರತಿ ನ್ಯಾಯಂ ಹೇಳಿದ್ದಾರ ಅಂದ್ಬಿಟ್ಟು, ನಾವು ಶ್ರುತಿ ಒಪ್ಪಲ್ರಿ, ಅದೆಲ್ಲ ಹೇಳ್ಬೇಡಿ ನಮಗೆ ಅಂತ ಹೇಳಿಬಿಡ್ತಾರೆ. ಇವರಿಗೆ ತರ್ಕ ಯುಕ್ತಿ ಅಷ್ಟೇ. ವಾದ ಮಾಡೇ ಅವ್ರನ್ನ ಗೆಲ್ಲಬೇಕು. ಅದಕ್ಕೆ ಆ ಭಾಗವನ್ನು ಇಲ್ಲಿ ಮಾಡ್ತಾರೆ ಶಂಕರ. ಹೇಗೆ ಪರಿಪೂರ್ಣವಾಗಿ ತಮ್ಮ ಸಿದ್ಧಾಂತವನ್ನ ಮಂಡನೆ ಮಾಡ್ತಾ ಇದ್ದಾರೆ ಭಗವತ್ಪಾದ ಶಂಕರರು. ಭಗವತ್ಪಾದ ಶಂಕರರು ಯಾರು? ಬಾಲಶಂಕರ, 16 ವರ್ಷ ಇರಲಿ. 272ನೇ ವಾಕ್ಯದಾಗ ಯತ್ ಪುನರುಕ್ತಂ ಯಥಾ ಜಲರಾಶೌ ಪ್ರಕ್ಷಿಪ್ತೋ ಜಲಬಿಂದು ನೋದ್ಧರ್ತು ಶಕ್ಯತೆ ಏವಂ ಸತಿ ಸಂಪನ್ನೋ ಜೀವ
ನೋತ್ಪತ್ತಿತು ಅರ್ಹತಿ ಇತಿ. ನೋಡಪ್ಪ, ನೀನು ಹೇಳಿದ್ದೆ, ನೀನು ಏನ್ ಹೇಳಿದ್ದೆ? ನೀನು ಒಂದು ಯುಕ್ತಿಯನ್ನು ಹೇಳಿದ್ದೆ, ನ್ಯಾಯವನ್ನು ಹೇಳಿದ್ದೆ. ಆ ನ್ಯಾಯ ಒಪ್ತಕ್ಕಂಥದ್ದೇ ಅದು. ನೀರಿತ್ತು, ಸಮುದ್ರ ಗಂಗಾಜಲ ಹಾಕ್ಬಿಟ್ಟ, ಅದೇ ಗಂಗಾಜಲ, ಯಾವ ನೀರು ಹಾಕಿ ಅದೇ ಬಿಂದು, ಅದೇ ನೀರಿನ ಕಣ ತಗೊಳಕ್ ಸಾಧ್ಯನಾ? ಸಾಧ್ಯವೇ ಇಲ್ಲ. ಜಲರಾಶೋ ಪ್ರಕ್ಷಿಪ್ತೋ ಜಲಬಿಂದು ಗಂಗಾಜಲ ಬಿಂದು ಏನಾಗುತ್ತೆ? ನೋದ್ಧರ್ತು ಶಕ್ಯತೆ. ಅದನ್ನೇ ತಗೊಳಕ್ಕೂ ಸಾಧ್ಯ, ಬೇರೆ ತಗೋಬಹುದು ಬೇಕಾದ್ರೆ. ಇದೇ ರೀತಿ ಸತಿ ಸಂಪನ್ನನಾಗಿರ್ತಕ್ಕಂಥ ಜೀವ, ಅದೇನು ಸತಿ ಅಂದ್ರೆ ಸತ್, ಆ ಸತ್ ಸ್ವರೂಪದಲ್ಲಿ ಸಂಪನ್ನನಾಗಿರ್ತಕ್ಕಂಥ ಜೀವ ನೋತ್ಪತ್ತಿತು ಅರ್ಹತಿ, ಅವನೇ ಎದ್ದು ಬರ್ತಾನೆ ಅಂತ ಅನ್ನೋದು ಸಾಧ್ಯ ಇಲ್ಲ ಅಂತ ಹೇಳಿದ್ಯಲ್ಲ. ಅದನ್ನ ಈಗ ನಾವು ಯುಕ್ತಿಯಿಂದ ಪರಿಹಾರ ಮಾಡುತ್ತೇವೆ. ನೀನು ಹೇಗೆ ಯುಕ್ತಿಯನ್ನು ಬಳಸಿದ್ಯೋ ಅದೇ ರೀತಿ, ಅದೇ ಯುಕ್ತಿಯನ್ನ ನಾವು ಬಳಸಿ, ನೀನು ಬಳಸಿರ್ತಕ್ಕಂಥ ಯುಕ್ತಿ ಸರಿ ಇಲ್ಲ ಅಂತ ತೋರಿಸ್ತೇವೆ. ನೋಡಿ, ತರ್ಕಶಾಸ್ತ್ರದಲ್ಲಿ ಎಂತ ಪಾಂಡಿತ್ಯ ಬೇಕು. ಇಲ್ಲಿ ಏನ್ ಹೇಳ್ತಾರೆ ನೋಡಿ, ತತ್ ಪರಿಕ್ರಿಯತೆ, ಅದನ್ನು ನಾವು ಈಗ ಪರಿಹಾರ ಮಾಡುತ್ತೇವೆ. ಆ ಜಲಬಿಂದು ಕೊಟ್ಟಿದ್ದ ಉದಾಹರಣೆಗೆ, ಅದೇನೋ ದೃಷ್ಟಾಂತ. ತರ್ಕದಲ್ಲಿ ಏನು ಬಹಳ ಮುಖ್ಯವಾದ ಭಾಗ? ದೃಷ್ಟಾಂತ ಬಹಳ ಮುಖ್ಯವಾದ ಭಾಗ ತರ್ಕದಲ್ಲಿ. ದೃಷ್ಟಾಂತ ಇದ್ದರೆ ಆಗೋದಿಲ್ಲ. ದೃಷ್ಟಾಂತ ಕೊಟ್ಟಿದ್ದ, ಅದು ಏನು ಬಹಳ ಒಳ್ಳೆಯ ದೃಷ್ಟಾಂತ, ಎಲ್ರು ಒಪ್ತಕ್ಕಂಥ ದೃಷ್ಟಾಂತ ಇದು. ಇದನ್ನ ಹೇಗಪ್ಪ ಪರಿಹಾರ ಮಾಡೋದು? ಹೊಂದುತ್ತಲ್ಲ ಇದು ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದೇನೆ. ಯುಕ್ತಂ ತತ್ರ ವಿವೇಕ ಕಾರಣ ಭಾವಾತ್ ಜಲಬಿಂದೋ ಅನುಧರಣ. ನೋಡಪ್ಪ, ನೀನು ಕೊಟ್ಟ ಯುಕ್ತಿ ಇದೆಯಲ್ಲ, ಯಾವುದು? ಜಲಬಿಂದು ಜಲರಾಶಿ. ಜಲಬಿಂದುವಿನ ಜಲರಾಶಿಯಲ್ಲಿ ಜಲಬಿಂದು ಹಾಕಿದಾಗ ಅದೇ ತಗೊಳಕಾಯ ಹೇಳಿದ್ಯಲ್ಲ, ಅದು ನ್ಯಾಯವಾಗಿದೆ. ಯಾತಕ್ಕೆ ನ್ಯಾಯವಾಗಿದೆ ಅಂತಂದ್ರೆ, ಅಲ್ಲಿ ಏನಾಗಿದೆ ಗೊತ್ತೇನು? ಆ ಪ್ರಸಂಗದಲ್ಲಿ ವಿವೇಕ ಕಾರಣ ಅಭಾವ. ಅಲ್ಲಿ ಈ ಹಾಕಿದ ಗಂಗಾಜಲ ಯಾವುದು, ಆ ಸಮುದ್ರದ ನೀರು ಯಾವುದು ಎನ್ನುವುದನ್ನ ವಿಭಜಿಸಿ ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲದ್ದರಿಂದ, ಹೌದಾನೆ? ಸಾಧ್ಯವೇ ಇಲ್ಲದ್ದರಿಂದ ನಿನ್ನ ದೃಷ್ಟಾಂತ ಅಲ್ಲಿ ಸರಿಯಾಗಿದೆ. ಎಲ್ಲಿ? ಆ ಸಮುದ್ರ ಜಲರಾಶಿ ಇದೆಯಲ್ಲ, ಆ ಜಲಬಿಂದು ಅಲ್ಲಿ ಸರಿಯಾಗಿದೆ. ಯಾಕೆ? ಅಲ್ಲಿ ನೀನು ಹಾಕಿದ ಗಂಗಾಜಲ ಬಿಂದು ಇದೆಯಲ್ಲ, ಅದನ್ನು ಮತ್ತೆ ಸಮುದ್ರದ ನೀರನ್ನು ಕೂಡ ಬೇರ್ಪಡಿಸುವುದಕ್ಕೆ ಯಾವ ಸಾಧನ, ಕಾರಣ ಸಾಧನವಾಗಲಿ ಏನೂ ಇಲ್ಲ, ಒಂದಾಗಿಬಿಟ್ಟು ಸಾಧನ ಇಲ್ಲ. ಆದ್ದರಿಂದ ಅಲ್ಲಿ ದೃಷ್ಟಾಂತ ಸರಿಯಾಗಿದೆ. ಆದರೆ ಇಲ್ಲಿ ನೋಡಪ್ಪ, ಇಲ್ಲಿ ಏನಾಗಿದೆ ಅಂದ್ರೆ ಅದನ್ನ ಹೇಳ್ತಾ ಇದ್ದ ನೋಡಿ, ಹೇಗೆ ವಾದನ. ಇಹತು ವಿದ್ಯತೆ ವಿವೇಕ ಕಾರಣ. ಇಲ್ಲಿ ವಿವೇಕ ಕಾರಣ, ವಿಭಜಿಸಿ ತಿಳಿಯುವುದಕ್ಕೆ, ವಿಂಗಡಿಸಿ ತಿಳಿಯುವುದಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ. ಇಲ್ಲಿ ಎಲ್ಲಿ? ಈ ಯಾವ ಜೀವನು ಸತ್ಸಂಪನ್ನನಾಗಿದ್ದನೋ ಆ ಸತ್ಸಂಪನ್ನನಾಗಿರ್ತಕ್ಕಂಥ ಜೀವ ಮತ್ತು ಎಲ್ಲಿ ಸಂಪನ್ನನಾಗಿದ್ದನೋ ಅಲ್ಲಿ ಸಮುದ್ರ ಜಲಾಶಯ ಇದ್ದಾಗೆ, ಅದನ್ನ ವಿಂಗಡಿಸಿ ತಿಳಿಯುವುದಕ್ಕೆ ಇಲ್ಲಿ ಸಾಧ್ಯವಿದೆ. ಅಲ್ಲಿ ನಿನ್ನ ದೃಷ್ಟಾಂತದಲ್ಲಿ ಸಾಧ್ಯವೇ ಇಲ್ಲ. ಆದ್ದರಿಂದ ಏನ್ ಹೇಳ್ದಾಗಾಯ್ತು? ನಿನ್ನ ದೃಷ್ಟಾಂತನೇ ಸರಿ ಇಲ್ಲ. ಯಾವುದೋ ದೃಷ್ಟಾಂತ ಕೊಟ್ಬಿಟ್ಟು ಆ ದೃಷ್ಟಾಂತದಂತೆ ನೋಡ್ರಿ, ಇಲ್ಲೂ ನಿನ್ ದೃಷ್ಟಾಂತವೇ ಸರಿ ಇಲ್ಲ. ಅಲ್ಲಿ ಜಲಬಿಂದು, ಗಂಗಾ ಜಲಬಿಂದು ಮತ್ತು ಸಮುದ್ರ ಎರಡನ್ನೂ ಕೂಡ ವಿಂಗಡಿಸಿ ತಿಳಿಯುವುದಕ್ಕೆ ಯಾವ ಸಾಧನ ಆಗಲಿ ಕಾರಣ ಆಗಲಿ ಇಲ್ಲ, ಒಂದಾಗಿಬಿಟ್ಟು. ಆದರೆ ಇಲ್ಲಿ ಯಾರು ಸುಷುಪ್ತಿಗೆ ಹೋದ ಜೀವನನ್ನು ಮತ್ತೆ ಆ ಸತ್ಸ್ವರೂಪ ಅಂತ ಇದೆಯಲ್ಲ, ಅದನ್ನೂ ಕೂಡ ವಿಂಗಡಿಸಿ ತಿಳಿಯುವುದಕ್ಕೆ ಇಲ್ಲಿ ಸಾಧ್ಯವಿದೆ. ಇಲ್ಲಿ ಅಲ್ಲಿ ಸಾಧ್ಯವಿಲ್ಲ ಸರ್, ಇಲ್ಲಿ ಸಾಧ್ಯವಿದೆಯಲ್ಲ. ಏನ್ ಸ್ವಾಮಿ, ಏನು
ಅಂದ್ರೆ ಇಹತು ವಿದ್ಯತೆ ವಿವೇಕ ಕಾರಣಂ ಕರ್ಮ ಚ ಅವಿದ್ಯಾ ಚ ಇತಿ ವೈಷಮ್ಯಂ. ನೋಡಪ್ಪ, ಇಲ್ಲಿ ಇದೆಯೇ ಕಣಯ್ಯ, ಏನಿದೆ ಅಂದ್ರೆ ಕರ್ಮ ಮತ್ತೆ ಅವಿದ್ಯಾ ಎರಡೂ ಕೂಡ ಇಲ್ಲಿ ಇದೆಯಲ್ಲ, ಅದು ನಮಗೆ ವಿವೇಕ ಸಾಧನ. ವಿವೇಕ ಮುಕ್ತನಾಗಿರ್ತಾನೆ, ಒಂದಾಗಿ ಸತ್ಸಂಪನ್ನನಾಗಿರ್ತಾನೆ, ಎಲ್ಲ ಆಗಿರ್ತಾನೆ. ಆದರೂ ಕೂಡ ಇಲ್ಲಿ ಏನಾಗಿದೆ, ವಿವೇಕ ಅವಿದ್ಯಾ ಮತ್ತೆ ಕರ್ಮ. ಅವಿದ್ಯಾ ಕರ್ಮ ಅಂದ್ರೆ ಈ ಮಧ್ಯೆ ಇರ್ತಕ್ಕಂಥದ್ದು ಏನ್ ಬೇಕಾದ್ರೂ ಸೇರ್ಕೋಬಹುದು. ಅವೆರಡು ಇಲ್ಲಿ ಇರುತ್ತೆ. ಎಲ್ಲಿಗೆ? ಈ ಜೀವನಿಗೆ. ಸತ್ಸಂಪನ್ನನಾಗಿದ್ದಾನ ಜೀವ, ಅವನಿಗೆ ಇದೆ. ಎಲ್ಲಿ ಸತ್ಸಂಪನ್ನನಾಗಿರ್ತಾನೋ ಯಾರ ಪರಮಾತ್ಮ ಆ ಸ್ವರೂಪ, ಅಲ್ಲಿ ಏನೂ ಇಲ್ಲ, ಅವಿದ್ಯೆನೂ ಇಲ್ಲ, ಏನಿಲ್ಲ. ಇಲ್ಲಿ ಇದೆ, ಅಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ವಿಂಗಡಿಸಿ ತಿಳಿಯುವುದಕ್ಕೆ ಸಾಧ್ಯವಿದೆ. ಹಾಗಾಗಿ ದೃಷ್ಟಾಂತ ಸರಿ ಇಲ್ಲ ಕಣೆಯದು ಅಂತ. ದೃಶ್ಯತೆ ಚ ದುರ್ವಿವೇಚಯೋರಪಿ ಅಸ್ಮಜ್ಜಾತೀಯೈ ಕ್ಷೀರೋದಕಯೋ ಸಂಸೃಷ್ಟಯೋ ಹಂಸೇನ ವಿವೇಚನಂ. ಇವನ್ ಕೇಳ್ದ, ಅಲ್ಲ ಸ್ವಾಮಿ, ಒಂದಾಗಿದ್ದಾನೆ ಅಂತ ಹೇಳ್ತೀರಾ ಪರಮಾತ್ಮನಲ್ಲಿ, ಗಂಗಾಜಲ ಒಂದಾಯ್ತು, ಇಲ್ಲಿ ತಿಳಿಯೋ ಸಾಧ್ಯವಿದೆ ಅವಿದ್ಯಾ ಕರ್ಮ ಅನ್ಬಿಟ್ರಲ್ಲ. ಅವಿದ್ಯಾ ಕರ್ಮ ಅಂತ ಅನ್ನೋದು ಒಬ್ಬನ ಒಂದು ಶರೀರದಲ್ಲಿ ನಮಗ್ ಕಾಣುತ್ತಾ ಇಲ್ಲಲ್ಲ. ಎಲ್ಲಿ ಕಾಣುತ್ತೆ ಸ್ವಾಮಿ? ಸತ್ಸಂಪನ್ನ ಆಯ್ತು, ಮುಗಿದೋಯ್ತು. ಇವನಲ್ಲಿ ಅವಿದ್ಯಾ ಇದೆ ಅಂತ ಯಾವ ಎಲ್ಲ ಅಂತ ಎಲ್ಲಿ ಹೇಗೆ ಗೊತ್ತಾಗುತ್ತೆ ನಮಗೆ ಅಂತ ಕೇಳಿದ್ರೆ, ನೋಡಪ್ಪ, ನನಗೇನ್ ಬೇಡ, ನಿನಗೆ ವಿಂಗಡಿಸೋದು ಸಾಧ್ಯ ಇಲ್ಲ. ನಿನಗೆ ಒಂದಾಗೆ ತೋರೋದು. ಯಾಕೆ? ಯಾರಿಗೂ ಕೂಡ ಇವನಿಗೆ ಅವಿದ್ಯಾ ಇದೆ ಅಂತ ಗೊತ್ತಾಗೋದಿಲ್ಲ. ಆದ್ರೆ ವ್ಯವಹಾರದಲ್ಲಿ ಅವಿದ್ಯೆ ಇದೆ ಅಂತ ತೋರಿಸ್ಕೊಳ್ತಾನೆ ಇರ್ತಾನೆ. ಅಹಮಿದಂ ಮಮೈದಂ ಅಂತ ವ್ಯವಹಾರ ಮಾಡ್ತಾನೆ, ಅದರಿಂದ ಗೊತ್ತಾಗುತ್ತೆ. ಇರ್ಲಿ, ಅದು ಬೇಡ. ಇಲ್ಲ, ಈ ಅವಿದ್ಯೆ ಇದೆ ಅಂತ ಅನ್ನೋದನ್ನ ತೋರಿಸ್ಕೊಳಕ್ಕಾಗೋದು ಹೇಗೆ? ಮೈ ಮೇಲೆ ಆಯ್ತು ಗೊತ್ತಾಗುತ್ತಾ? ಹಾಗೆ ಇಲ್ಲೇನು ಆಗೋದಿಲ್ಲ, ತೋರಿಸ್ಕೊಳಕ್ ಆಗೋದಿಲ್ಲ. ಯಾರಿಗೆ? ನಮಗೆ. ಆದರೆ ಯಾರು ಬ್ರಹ್ಮನಿಷ್ಠನಾಗಿದ್ದಾನೋ, ವಿವೇಕಿಯಾಗಿದ್ದಾನೋ ಅವನಿಗೆ ಸಾಧ್ಯ ಇದೆ ಕಣೆಯ. ನೋಡು, ನಾವು ದೃಷ್ಟಾಂತ ಕೊಡ್ತೀವಿ ಅಂತ ಇವರು ದೃಷ್ಟಾಂತ ಬೇಕೇ ಬೇಕಾದ ತರ್ಕಕ್ಕೆ. ದೃಷ್ಟಾಂತ ಏನು? ನೋಡಪ್ಪ, ಇಲ್ಲಿ ಒಂದು ಲೋಟ ನೀರಿದೆ, ಒಂದು ಲೋಟ ಹಾಲಿದೆ, ಅರ್ಧ ಲೋಟ ನೀರು ಬೆರೆಸ್ಬಿಟ್ಟ. ನನಗೆ ನಿನಗೆ ಏನಾಯ್ತು? ಏನು ವಿಂಗಡಣೆ ಮಾಡೋ ಸಾಧ್ಯ ಇಲ್ಲ. ನಾನು ಹಾಕಿದ ಹಾಲನ್ನ ನಾನು ನೀರು ಹಾಕಿದ್ದೀನಲ್ಲಯ್ಯ, ತೆಗೆದು ಬಿಡು ಅಂದ್ರೆ ಹೇಗೆ ಸಾಧ್ಯ? ತೆಗಿಯೋಕ್ ಸಾಧ್ಯ ಇಲ್ಲ. ಆದರೆ ಹಂಸಕ್ಕೆ, ಹಂಸ ತೆಗೆಯಬಹುದು, ವಿಂಗಡಣೆ ಮಾಡಿ ತೆಗಿಬಹುದು, ಅದನ್ನು ಮಾತ್ರ ಕುಡಿಯುತ್ತೆ, ಏನು ಬಿಟ್ಟು ಬಿಡುತ್ತೆ. ಹಾಗಾಗಿ ಏನಾಗುತ್ತೆ? ಸಾಧ್ಯನೇ ಇಲ್ಲ ವಿಂಗಡಿಸುವುದಕ್ಕೆ. ಎಲ್ ಸ್ವಾಮಿ ಗೊತ್ತಾಗುತ್ತೆ ಅಂತ ನೀ ಹೇಳೋಕೆ ಆಗೋದೇ ಇಲ್ಲಯ್ಯ, ನಿನಗ್ ಗೊತ್ತಾಗಲ್ಲ ಅಷ್ಟೇ. ಆದರೆ ವಿವೇಕಿ ಆದವನು ಗೊತ್ತ. ದೃಷ್ಟಾಂತ ನೋಡಿದಿದೆ ಅಂತ ಹೇಳಿ, ಅಪಿಚ ನ ಜೀವೋ ನಾಮ ಕಶ್ಚಿತ್ ಪರಸ್ಮಾದ್ ಅನ್ಯೋ ವಿದ್ಯತೆ ಯೋ ಜಲ ಬಿದ್ದಿರುವ ಜೇದರಾಶೇ ತಥೋ ವಿವಿಚ್ಯೇತ. ನೋಡಿ, ಇನ್ನೊಂದು ಎಷ್ಟೋ ಸರಿ ಹೇಳಿದ್ದಾರೆ. ಮತ್ತೂ ಕೂಡ ಜೀವ ಎಂಬತಕ್ಕಂತಹ ಪರಮಾತ್ಮನಿಗಿಂತ ಭಿನ್ನನಾದ ಒಬ್ಬ ಸ್ವತಂತ್ರವಾದ ಒಂದು ತತ್ವ ಇದೆ ಅಂತ ಆಗಿದ್ದರೆ, ಏನೋ ವಿದ್ಯತೆಯೋ ಜಲಬಿಂದುವೆ ಪರಮಾತ್ಮನಿಗಿಂತ ಏನಂತ ಆಗಿ ಬಿಟ್ಟಿದ್ದರೆ, ಆಗ ಏನಾಗ್ತಾ ಇತ್ತು? ಎರಡು ಒಂದಾಗ್ಬಿಡ್ತಾ ಇತ್ತು, ಸಾಧ್ಯವಿಲ್ಲ. ಇಲ್ಲ, ಏನಾಗಿದೆ ನಿನ್ ದೃಷ್ಟಾಂತದಲ್ಲಿ? ಸಮುದ್ರಕ್ಕಿಂತ ಬೇರೆಯಾಗಿ ಗಂಗಾಜಲ ಎಂಬ ತತ್ವ ಇದೆ, ಹೋಗ್ತಾನೆ. ಇದ್ದುದ್ರಿಂದ ಬೆರೀತದು, ಕರೆದ ಮೇಲೆ ಬೇರೆ ಮಾಡೋಕ್ಕಾಗಲ್ಲ, ಸರೋಯ್ತು. ಅಲ್ಲಿ ಏನಾಗಿದೆ? ಸಮುದ್ರನೂ ನೀರು, ಸಮುದ್ರ ನೀರೂ ಇದೆ, ಗಂಗಾಜಲ ಅಂತಕ್ಕಂಥದ್ದು ಇದೆ. ಆದರೆ ಇಲ್ಲಿ ಅಲ್ಲಯ್ಯ, ಎಷ್ಟು ಸಾರಿ ಹೇಳಿದ್ದೇವೆ ನಾವು, ಇಲ್ಲಿ ಎರಡು ತತ್ವ ಇಲ್ಲವೇ ಇಲ್ಲ. ಜೀವನಿಗೆ ಪರಮಾತ್ಮನಿಗಿಂತ ಭಿನ್ನನಾಗಿ ಜೀವ ಎಂಬತಕ್ಕಂಥ ಇನ್ನೊಂದು ತತ್ವ ಇಲ್ಲವೇ ಇಲ್ಲ. ಆಗಿರುವಾಗ ಬೆರೆಯೋದಲ್ಲಿ ವಿಂಗಡಿಸೋದಲ್ಲಿ ಏನ್ ಮಾಡಿ ನೋಡಿ, ಇದು ಪರಮ ಸಿದ್ಧಾಂತ.
ಹಾಗೊಂದು ವೇಳೆ ಇದ್ದು ಬಿಟ್ಟಿದ್ದರೆ, ಜೀವ ಅಂತ ಒಂದು ಪದ ಇದ್ದು ಬಿಟ್ಟಿದ್ರೆ ಆಗ ಜಲರಾಶಿ ಅಂತ ಒಂದಾಗ್ತಾ ಇತ್ತು, ವಿಂಗಡಣೆ ಮಾಡಲು ಸಾಧ್ಯ ಇಲ್ಲ. ಎಲ್ಲಿದೆ ಇನ್ನೊಂದು ತತ್ವನೇ ಇಲ್ಲ. ಸದೇವತು ಉಪಾರಿ ಸಂಪರ್ಕಾತ್ ಜೀವ ಇತಿ ಉಪಚರ್ಯತೆ ಇತಿ ಅಸತ್ಕೃತ್ ಪ್ರಪಂಚಿತ. ಸದೇವ ಅಂದ್ರೆ ಆ ಸತ್ಸ್ವರೂಪವೇ, ಬ್ರಹ್ಮ ಸ್ವರೂಪವೇ ಏನಾಗಿದೆ, ಉಪಾಧಿ ಸಂಪರ್ಕಾತ್, ಉಪಾಧಿಯ ಸಂಪರ್ಕದಿಂದ ಜೀವ ಜೀವ ಅಂತ ಕರೆಸ್ಕೊಳ್ತಾ ಇದೆ ಅಷ್ಟೇ. ಯಾವುದೋ ಅದೇ ಬ್ರಹ್ಮವೇ. ಬ್ರಹ್ಮವೇ ಉಪಾಧಿಯ ಸಂಪರ್ಕದಿಂದ ಜೀವ ಜೀವ ಅಂತ ಉಪಚಾರಕ್ಕಾಗಿ ಕರೆಸ್ಕೊಳ್ತಾ ಇದೆ ಅಷ್ಟೇ ಹೊರತು ಈ ವಿಚಾರವನ್ನು ನಾವು ಬೇಕಾದಷ್ಟು ತರ ಹಿಂದೆ ಹೇಳಿಬಿಟ್ಟಿದ್ದೇವೆ. ಏವಂ ಸತಿ ಯಾವತ್ ಏಕೋಪಾಧಿಕತ ಬಂಧಾನುವೃತ್ತಿ ತಾವತ್ ಏಕಜೀವ ವ್ಯವಹಾರ. ಆದ್ದರಿಂದ ಹೀಗಿರುವಾಗ ಎಲ್ಲಿಯವರೆಗೆ ಏಕೋಪಾಧಿಗತ ಒಂದು ಉಪಾಧಿಯ ಸಂಬಂಧವಿರತಕ್ಕಂಥ ಮತ್ತೆ ಅದರಿಂದ ಒಂದಾಗತಕ್ಕಂಥ ಬಂಧ ಇದೆಯಲ್ಲ, ಅದು ಅನುವೃತ್ತಿ ಅನುಸರಿಸಿ ಬರುತ್ತಾ ಇದೆಯೋ, ಒಂದು ದೇಹ ಇದೆ, ಆ ಒಂದು ಉಪಾಧಿ ಆ ಇರೋ ತನಕ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಒಂದು ಬಂಧ ಸುಖ ಎಲ್ಲ ದ್ವಂದ್ವ ಅನುಸರಿಸಿ ಬರ್ತಾ ಇದೆ. ಅಲ್ಲಿಯವರೆಗೆ ತಾವತ್ತು ಏಕಜೀವ ವ್ಯವಹಾರ. ಅಲ್ಲಿಯವರೆಗೆ ಆ ಜೀವ ಇರ್ತಾನಲ್ಲ ಅವನಿಗೆ ಮಾತ್ರ ಜೀವ ವ್ಯವಹಾರ ಇರುತ್ತೆ, ಬೇರೆಯವನಿಗೇನು ಆಗಲ್ಲ. ಏನೋ ಅವನು ಬೇರೆಯವನ ಕತೆ ಅವನ ಕತೆ ಅವನಿಗೆ. ಮತ್ತು ಉಪಾಧ್ಯಂತರಗತಾಯ ಅಂತೂ ಬಂಧಾನುವೃತ್ತವು ಜೀವಾಂತರ ವ್ಯವಹಾರ. ಮತ್ತು ಉಪಾಧ್ಯಂತರಗತಾಯ, ಈ ಉಪಾಧಿಯಿಂದ ಬೇರೆ ಉಪಾಧಿಗೆ ಹೋದಾಗ ಆವಾಗ ಏನಾಗುತ್ತೆ, ಅಲ್ಲಿಯ ಬಂಧ ಅನುವೃತ್ತಿ ಆದರೆ ಜೀವಾಂತರ ವ್ಯವಹಾರ, ಅದು ಬೇರೆ ಜೀವ ಅನಿಸ್ಕೊಳುತ್ತೆ. ಈ ಜೀವ ಅಲ್ಲ, ಅದು ಒಂದು ಬೇರೆ ಜೀವ. ಯಾಕೆ? ಅದು ಬೇರೆ ಉಪಾಧಿ. ಆ ಶರೀರವೇ ಬೇರೆ, ಈ ಶರೀರವೇ ಬೇರೆ, ಬೇರೆ ಉಪಾಧಿ. ಮತ್ತೆ ಅಲ್ಲಿಯ ಬೇರೆ ದ್ವಂದ್ವ ಅದು ಅನುವೃತ್ತಿಯಾಗಿ ಅನುಸರಿಸಲು ಬರ್ತಾ ಇರ್ತಕ್ಕಂಥ ಜೀವಾಂತರ ವ್ಯವಹಾರ ಇದೆ. ಸಯೇವ ಅಯಂ ಉಪಾಧಿ ಪಾಪ. ಆದರೆ ಇಲ್ಲಿ ಏನಾಗಿದೆ, ಅಲ್ಲಿ ಅಂದ್ರೆ ಎರಡು ಉಪಾಧಿ ಜೀವ. ಈ ಜೀವ ಬೇರೆ, ಅವನು ಬೇರೆ, ಇವನು ಬೇರೆ, ಅವನು ಬೇರೆ. ಇವನು ಕರ್ಮ ಇವನು ಇಲ್ಲಿ ಅನುಸರಿಸಿ ಬರ್ತಾ ಇದೆ, ಅವನು ಅಲ್ಲಿ ಅನುಸರಿಸ್ತಾ ಇದೆ, ಎರಡು ಬೇರೆ ಬೇರೆ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಸಯೇವ ಅಯಂ ಉಪಾಧಿ, ಇಲ್ಲಿ ಉಪಾಧಿ ಹಾಗೆ ಬೇರೆ ಇಲ್ಲವೇ ಇಲ್ಲ. ಎಲ್ಲಿ? ಸ್ವಾಪ ಪ್ರಬೋಧಯೋ, ಎಚ್ಚರದಲ್ಲೂ ಇಲ್ಲ. ಎಲ್ಲಿ? ಮತ್ತೆ ಸುಷುಪ್ತಿ ಹೋಗಿರ್ತಾನಲ್ಲ ಅಲ್ಲಿಯೂ ಇಲ್ಲ. ಅಲ್ಲಿಯೂ ಕೂಡ ಇವನಿಗೆ ಒಂದು ದೋಷ ಇದೆಯಲ್ಲ, ಆ ದೋಷವನ್ನು ವಿಂಗಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದು. ಆ ದೋಷ ಯಾವುದು ಅಂದ್ರೆ ಉಪಾಧಿ. ಅದು ಯಾವುದು ಅಂದ್ರೆ ಅದು ಅಂತಃಕರಣ. ಅದೇ ಅಂತಃಕರಣ. ಯಾಕೆ? ಎಲ್ಲವಕ್ಕೂ ಆಶ್ರಯವಾಗಿರ್ತಕ್ಕಂಥದ್ದು ಅಂತಃಕರಣವೆಂಬ ಉಪಾಧಿ ಇದೆಯಲ್ಲ, ಆ ಉಪಾಧಿ ಸ್ವಾಪದಲ್ಲೂ ಒಂದೇ, ಅಂದ್ರೆ ಆ ಒಂದು ಸುಷುಪ್ತಿಯಲ್ಲೂ ಕೂಡ ಒಂದೇ, ಪ್ರಬೋಧ ಎಚ್ಚತ್ತ ಮೇಲೂ ಒಂದೇ. ಅಂತಃಕರಣ ಒಂದೇ ಒಂದು, ಬೇರೆ ಅಂತಃಕರಣ ಅಲ್ಲ. ಹಾಗಾಗಿ ಬೀಜಾಂಕುರ ನ್ಯಾಯೇನ ಏನು? ಬೀಜಾಂಕುರ ನ್ಯಾಯ ಅದೇ ಅಂತಃಕರಣ, ಮತ್ತೆ ಅದೇ ಅನುವೃತ್ತಿ, ಮತ್ತೆ ಅಲ್ಲಿಗೆ ಬರ್ತಾನೆ. ಈ ಅಂತಃಕರಣ ದೋಷದಿಂದ ಇವನಲ್ಲಿ ಬರ್ತಾನೆ, ಈ ದೋಷದಿಂದ ಉಳ್ಳ ಅಂತಃಕರಣದಿಂದ ಅಲ್ಲಿರ್ತಾನೆ. ಅಷ್ಟು ಎರಡೂ ಕೂಡ ಒಂದಕ್ಕೊಂದಕ್ಕೆ ಬೀಜಾಂಕುರ. ಬೀಜದಿಂದ ಇದು ಹುಟ್ಟುತ್ತೆ, ಇದು ಹುಟ್ಟುತ್ತೆ, ಹಾಗೆ ಒಂದಕ್ಕೊಂದು ಅನ್ಯೋನ್ಯಾಶ್ರಯ. ಯಾವುದು? ಅಂತಃಕರಣ ಉಪಾಧಿ ಮತ್ತೆ ಇವನು ಇಲ್ಲಿ ಪಾಪಪ್ರ ಬರ್ತಾನ. ಮತ್ತೆ ಇದಕ್ಕೆ ಪ್ರತಿಬದ್ಧತೆ ಇತಿ ಯುಕ್ತಂ. ಹಾಗಾಗಿ ಅದೇ ಜೀವ. ಯಾಕೆ? ಒಂದೇ ಉಪಾಧಿ, ಅಂತಃಕರಣ ಒಂದೇ ಉಪಾಧಿ ಅಂತ ಹೇಳಿ ಅದನ್ನ ಒಂದೇ ಜೀವನ ಬರ್ತಾನೆ, ಒಂದೇ ಉಪಾಧಿ. ಉಪಾಧಿ ಬೇರೆ ಆಗಿದ್ರೆ ಆಗ ಒಪ್ಕೋಬಹುದಾಗಿತ್ತು. ಉಪಾಧಿ ಬೇರೆ ಅಲ್ಲ, ಒಂದೇ ಅಂತಃಕರಣ ಎಂಬ ಉಪಾಧಿ. ಇಲ್ಲೂ ಅದೇ ಉಪಾಧಿ ಜಾಗೃತಲ್ಲಿ ಅಲ್ಲಿ ಸುಷ್ಟಿ ಹೋದಾಗಲೂ ಅದೇ ಉಪಾಧಿ, ಅದೇ ದೋಷ ಅಂತ ಹೇಳಿ. ಆದ್ದರಿಂದ ಸಯೇವ ಜೀವ ಪ್ರತಿಬದ್ಧತೆ ಯುಕ್ತಂ, ಅದೇ ಜೀವನೇ ಎಚ್ಚರುತ್ತಾನೆ ಎನ್ನುವುದು ಯುಕ್ತವಾಗಿದೆ, ಸರಿಯಾಗಿದೆ, ನಾವು ಹೇಳಿದ ಸರಿಯಾಗಿದೆ ಅಂತ ಹೇಳಿ ನೋಡಿ. ಅವನು ಕೊಟ್ಟಿದ್ದ ದೃಷ್ಟಾಂತವನ್ನ ಅವನಿಗೆ ಹೇಳಿ, ದೃಷ್ಟಾಂತವೇ ಸರಿ ಇಲ್ಲ ಕಣಯ್ಯ,
ಅಲ್ಲಿ ವಿವೇಕಕ್ಕೆ ಕಾರಣ ಇಲ್ಲ. ಜಲಬಿಂದು ಸಮುದ್ರದಲ್ಲಿ, ಗಂಗಾಜಲ ಸಮುದ್ರದಲ್ಲಿ ಇಲ್ಲ. ಇಲ್ಲಿ ವಿವೇಕಕ್ಕೆ ಕಾರಣ ಇದೆ. ಯಾಕೆ? ಇವನು ಸುಪ್ತನಾಗಿರತಕ್ಕಂಥವನು ಅವಿದ್ಯೋಪಾಧಿಕನಾದ ಅಂತಃಕರಣೋಪಾಧಿಕನಾದ ಜೀವ. ಇವನು ಎಲ್ಲಿ ಹೋಗಿರ್ತಾನೆ? ಯಾವ ಉಪಾಧಿಯ ಸಂಪರ್ಕವೂ ಇಲ್ಲದೆ ಇರತಕ್ಕಂಥ ಕೇವಲವಾದ ಬ್ರಹ್ಮತತ್ವ ಅದು. ಹೀಗಾಗಿ ಇವನು ಸಾಧ್ಯ ಇದೆ. ನಿಮಗೆ ಸಾಧ್ಯ ಇಲ್ಲೇ ಇರಬಹುದು ವಿಂಗಡಿಸೋದಕ್ಕೆ, ಆದರೆ ವಿಂಗಡಿಸಬಲ್ಲವರು ಇದ್ದಾರೆ. ಹೀಗೆ ವಿಂಗಡ ಯೋಗ್ಯವಾಗಿದೆ. ಆದ್ದರಿಂದ ನಿಮ್ಮ ದೃಷ್ಟಾಂತ ಸರಿ ಇಲ್ಲ. ಆದ್ದರಿಂದ ನನ್ನ ದೃಷ್ಟಾಂತ ನಾವು ಹೇಳ್ತೇವೆ, ಹಂಸಕ್ಷೀರ ನ್ಯಾಯ ಹೇಳಿದ್ವಲ್ಲ, ಹಂಸಕ್ಷೀರ ನ್ಯಾಯ ದೃಷ್ಟಾಂತ ಸರಿಯಾಗಿದೆ. ಅದ್ರ ಪ್ರಕಾರ ಅದೇ ಜೀವ ವಾಪಸ್ ಬರ್ತಾನೆ ಅಂತ ಸಿದ್ಧ ಮಾಡಿ ತೋರಿಸಿದ್ರು. ಇಲ್ಲಿಗೆ ಆ ಒಂದು ಜಾಗ್ರದ ಅವಸ್ಥೆ ಹಿಂದೆ ಹೇಳ್ಬಿಟ್ಟಿದ್ರು. ಈ ಒಂದು ಪಾದದಲ್ಲಿ ಸಂಧ್ಯೆ ಸೃಷ್ಟಿರಾಹಿ, ಸಂಧ್ಯೆ ಅಂದ್ರೇನು? ಸ್ವಪ್ನಾವಸ್ಥಾಯಾಮ್, ಸ್ವಪ್ನಾವಸ್ಥೆ ಹೇಳಿದ್ರು. ಮತ್ತೆ ಇಲ್ಲಿ ಸುಷುಪ್ತಿ ಅವಸ್ಥೆಯನ್ನು ಹೇಳಿದ್ರು. ಹಾಗೆ 3 ಅವಸ್ಥೆಯನ್ನು ಕೂಡ ವಿಸ್ತಾರ ವಿಚಾರ ಮಾಡಿದ್ದಾಯ್ತು. ಈಗ ಓಹೋ, ಅವಸ್ಥಾತ್ರಯ ವಿಚಾರ ಮುಗೀತು ಅಂದ್ರೆ, ಇಲ್ಲಪ್ಪ ಮುಗಿದಿಲ್ಲ, ಇನ್ನೊಂದು ಸ್ವಲ್ಪ ಇದೆ, ಅದನ್ನ ಹೇಳ್ಬಿಡ್ತೇವೆ. ಹೇಳ್ಬಿಟ್ಟು ನಂತರ ಅದನ್ನು ಮುಗಿಸಿ ಪರಮಾರ್ಥ ಪ್ರಕರಣವನ್ನು ತೆಗೆದುಕೊಳ್ತೇವೆ. ಮುಂದಿನ ಅಧಿಕರಣ, ಈ ಅಧಿಕರಣ, ಮುಂದಿನ ಅಧಿಕರಣ ಇದು ಇನ್ನೊಂದು ಅವಸ್ಥೆ ಅಂತ ಹೇಳ್ತಾರೆ. ಅದನ್ನು ನೋಡಿ. ಅದಾದ ನಂತರ ಪರಮಾರ್ಥವಾದ ತತ್ವವನ್ನ ಸಿದ್ಧ ಮಾಡತಕ್ಕಂಥ ಅತ್ಯಂತ ಮುಖ್ಯವಾದ ಅಧಿಕರಣ ಮುಂದೆ ಇದೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.